ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಳಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ, ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ಪ್ರತಿಯೊಂದು ಮಾತು ಕಲಿತ ಜಾಗ, ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ, ಕನಸುಗಳ ಜೊತೆಗೆ ನಡೆದ ಜಾಗ, ಸ್ನೇಹಿತರ ಪ್ರೀತಿ ಪಡೆದ ಜಾಗ. ಎಲ್ಲರೂ ಒಂದೇ, ಇಲ್ಲಿ ಮೇಲೂ ಕೀಳಿಲ್ಲ, ಜ್ಞಾನದ ಹಸಿವಿದ್ದಾಗ ಮೊದಲು ಕೊನೆಯಿಲ್ಲ. ಮನೆಯೇ ಮೊದಲ ಶಾಲೆ, ತಾಯಿನೇ ಗುರುವು, ತಾಯಿಗೂ ಪಾಠ ಹೇಳಿದ ಗುರುವೇ ಅರಿವು. ಎಲ್ಲ ದಾನಕ್ಕೂ ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮದು, ವಿಶ್ವದ ಕಣ್ಣು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು, ನಂಬಿ ನಡೆದರೆ ಸಾಕು ಸಾರ್ಥಕ ಬದುಕು. ಪಾಠಶಾಲಾ
ಒಡನಾಡಿ ಹಂಚಿ ತಿಂದಿದ್ದಿಲ್ಲಿ, ಹಿರಿಯರಿಗೆ ತಲೆಬಾಗಿ ನಿಂತಿದ್ದಿಲ್ಲಿ, ಬದುಕುವ ರೀತಿ ಕಲಿತಿದ್ದಿಲ್ಲಿ. ಶಿಕ್ಷಣ ಶಿಕ್ಷೆ ಅಲ್ಲ ನಮ ಕಾಯುವ ರಕ್ಷೆ, ಪುಸ್ತಕ ಹಿಡಿದ ಕೈ ಸರಿದಾರಿಯ ನಕ್ಷೆ. ತಂದೆ ತಾಯಿ ದುಡಿಮೆ ನಮ್ಮ ಬೆಳವಣಿಗೆ, ತಿದ್ದೋ ಗುರುವಿನ ತಾಳ್ಮೆ ನಮ್ಮ ಬರವಣಿಗೆ. ಓದಿಸುವವರಿಗೆ ಮಾತ್ರ ಸಿರಿತನ ಬಡತನ ಎಲ್ಲ, ಓದೋ ಮನಗಳಿಗೆ ಯಾವುದು ಇಲ್ಲ. ಪದವಿ ಅಂಕೆ ಇದ್ದರೆ ನೀ ಗೆದ್ದ ಹಾಗಲ್ಲ, ವಿನಯ ಮೌಲ್ಯ ಎಂದಿಗೂ ಸೋಲುವುದಿಲ್ಲ. ಚೇರಿಗೆಲ್ಲ ಗಮ್ಮು ಹಾಕಿದ್ದು. ಕ್ಯಾಂಟೀನ್ನಲ್ಲಿ ರ್ಯಾಗಿಂಗ್ ಮಾಡಿದ್ದು, ಎಕ್ಸಾಮ್ ಹಾಲಲ್ಲಿ ಪಟಾಕಿ ಇಟ್ಟಿದ್ದು, ಹುಡುಗಿರ ಹಾಸಿಗೆ ರಾಕೆಟ್ ಹೊಡೆದದ್ದು, ಬ್ಲಾಕ್ ಬೋರ್ಡ್ ಅಲ್ಲಿ ಲವ್ ಲೆಟರ್ ಬರೆದದ್ದು. ಬಾಲವಿಲ್ಲದೆ ಕೋತಿ ಚೇಷ್ಟೆ ಮಾಡಿದ ನಾವು, ಅದನ್ನು ಮನಸ್ಸಿನಲ್ಲಿ ಇಡದೆ ಮನ್ನಿಸಿ ನೀವು. ಕ್ಷಮಿಸೋದೇಕೆ ಇಂಥ ನೆನಪು ಬೇಕು ಬಾಳಲಿ, ನಾವು ಆಡಿದ ಆಟ ತಾನೆ ಗೋಲ್ಡನ್ ಲೈಫ್ನಲ್ಲಿ. We miss all the fun, we miss all the joy, we miss you. We miss all the fun, we miss all the joy, we miss you. ಹಿಸ್ಟರಿ ಗೊತ್ತಾ ಚಾಮಯ್ಯ.
ಮೊದಲು ಕಲಿತು ಮಾತೃಭಾಷೆಯಲ್ಲಿ ಅಪ್ಪ ಕಲಿಸೋ ಆಸರೆಯ ಅಂಬೆಗಾಲಲಿ ಸ್ಲೇಟು ಬಳಪ ಹಿಡಿದು ತಿದ್ದಿ ಬುದ್ಧಿಯ ಮೇಲೆ ಗುರುವೇ ದೇವರನ್ನು ಜ್ಞಾನ ಮೊಳೆ ನಿತ್ತಗಾಯ ನೀ ನಿತ್ತಗಾಯ ನಿನ್ನ ಕೈಲಿ ಮಾಯ ಆಗುವುದು ಹೋಗುವುದು ನಾ ಕಾಲಿನೇ ನೀಡು ಶಿವ ನೀಡದಿರು ಶಿವ ಬಾಗುದು ಶಿವ ನೀಡದಿರು ಶಿವ ಬಾಗುವುದು ನನ್ನ ಕಾಯ ನಾನೇಕೆ ಅಂಜಲಿ ನೀ ನನ್ನ ಬಲಿ ನೀಡು ಶಿವ ನೀಡದಿರು ಶಿವ ಬಾಗುವುದು ನನ್ನ ಕಾಯ ಕಾದಲಿ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ 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 ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದ ಚಪ್ಪಾಳೆ ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ ಅನ್ನವ ನೀಡುತ್ತ ಸಲಹಿರುವ ಹೇಗಿನ ಯೋಗಿಗೆ ಚಪ್ಪಾಳೆ. ಯಾಕಂದ್ರೆ ನನ್ನ ಸ್ನೇಹಿತರು ಹಾಗೂ ಗುರುಗಳು ನೋಡಿದ ತಕ್ಷಣ ನಂಗೆ ಮಾತೇ ಬರ್ತಾ ಇಲ್ಲ. ಯಾಕಂದ್ರೆ ಅವಾಗ ಯಾವುದೊಂದು ಸ್ಟೇಜ್ ಇತ್ತು ಅದ ಸ್ಟೇಜಲ್ಲಿ ಬಂದಿದ್ದೇನಂತ ಅನ್ಸುತ್ತೆ. ಯಾಕಂದ್ರೆ ಈಗ ಮಾತಾಡೋದ್ರಿಂದ ನನಗೆ ಒಂದು ಸ್ವಲ್ಪ ಮುಜುಗರ ಆಗ್ತಾಯಿದೆ ಅಷ್ಟೇ. ನಮ್ಮ ವಿಶೇಷ ಆಹ್ವಾನಿತರಾಗಿ ಆಗಮಿಸಿರುವ ನಮ್ಮ ಪ್ರಾಥಮಿಕ ಶಾಲೆಯ ಹಿರಿಯ ಶಿಕ್ಷಕರಾದಂಥ ಹಾಗೂ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಸ್ಥಾನವನ್ನು ಅಲಂಕರಿಸಿರುವಂಥ ಶ್ರೀಯುತ ಚಿದಂಬರ ದೇಶಪಾಂಡೆ ಗುರುಗಳು ಹಾಗೂ ತೋಳಿತರು ಅವರಿಗೆ ಗಿರೀಶ್ ಅವರಿಂದ ಎಸ್ ಎಂ ನಾಯ್ಕರ್ ಅವರ ಇಂಗ್ಲಿಷ್ ಭಾಷೆಯ ಉಪನ್ಯಾಸಕರಾಗಿರುವ ಪ್ರಸ್ತುತ ಈ ಕಾಲೇಜಿನ ಪ್ರಿನ್ಸಿಪಲ್ ಹಾಗೂ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವ ಇವರಿಗೆ ಅನುರಾಧದಿಂದ ಚಪ್ಪಾಳೆ 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 ಕಣ್ಣನ್ನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ ದೇಶವಾಡಿದ ನಾಯಕರೇ ನಿಮಗಿದ ಗೌರವ ಚಪ್ಪಾಳೆ ನಾದದ ಸುಲೆಯನ್ನು ಹರಿಸಿರುವ ನಾಯಕರೇ ಇದು ಚಪ್ಪಾಳೆ ಧೈರ್ಯ ಶೌರ್ಯವ ಮೆರೆದಿರುವ ವೀರ ವನಿತೆಯರ ಚಪ್ಪಾಳೆ 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 ಕೀರ್ತನೆ ವಚನವ ಬೋಧಿಸಿದ ಯೋಗಿ ವರೇಣ್ಯರ ಚಪ್ಪಾಳೆ ಕ್ರೀಡಾ ಲೋಕದ ಸಾಧಕರೇ ನಿಮಗಿದ ಸ್ಫೂರ್ತಿಯ ಚಪ್ಪಾಳೆ ಬೆಳ್ಳಿ ಕೆರೆಯ ತಾರೆಗಳೇ ನಿಮಗಭಿಮಾನದ ಚಪ್ಪಾಳೆ ನಾಡಿಗೆ ಅಣ್ಣನೇ ಆಗಿರುವ ರಾಜಣ್ಣನಿಗೆ ಚಪ್ಪಾಳೆ 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 ಚಪ್ಪಾಳೆ
ನೋಡಿ ನನಗೆ ಇವತ್ತು ಬಹಳ ಸಂತೋಷವಾಯಿತು. ಅದರಲ್ಲೂ ಚಿದಂಬರ ದೇಶಪಾಂಡೆ ಗುರುಗಳನ್ನು ನೋಡಿ ನನಗಂತೂ ಬಹಳ ಸಂತೋಷವಾಯಿತು. ಯಾಕೆಂದರೆ ಇವರು ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರು. ಇವರು ಕೇವಲ ಶಿಕ್ಷಕರಾಗದೇ ನಮ್ಗೆ ಎಲ್ಲ ಥರದ ಸಪೋರ್ಟನ್ನು ನಮ್ಗೆ ಯಾವಾಗಲೂ ಮಾಡ್ತಾ ಇದ್ರು. ಬಹಳಷ್ಟು ಸವಿ ನೆನಪುಗಳಿವೆ ಆ ಶಾಲೆ ನಮಗೆ. ಹಾಗೆ ಹೈಸ್ಕೂಲಲ್ಲೂ ಕೂಡ ನಾಯಕ್ ಮೇಡಮ್ ಆಗಿರ್ಬೋದು, ನಾಯಕ್ ಸರ್ ಆಗಿರ್ಬೋದು, ಬಬ್ಲಿ ಮೇಡಮ್ ಆಗಿರ್ಬೋದು, ಪಂಪೆ ಸರ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಭಾಳ ಚೆನ್ನಾಗಿ ನಮಗೆ ಕಲಿಸ್ತಾ ಇದ್ರು. ಭಾಳ ಸಂತೋಷ ಆಯಿತು. ಅಲ್ಲದೆ ಇರುವಂಥ ನನ್ನೆಲ್ಲ ಸ್ನೇಹಿತರನ್ನ ಕಂಡು ಕೂಡ ನನಗೆ ಇವತ್ತು ಭಾಳ ಸಂತೋಷ ಆಯಿತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ವಿಜಯಲಕ್ಷ್ಮಿ ಇವತ್ತು ಈ ವೇದಿಕೆ ಮೇಲೆ ಮಾತನಾಡಲು ಅವಕಾಶವನ್ನು ಕೊಟ್ಟಿರುವುದು ಎಲ್ಲರಿಗೂ ಧನ್ಯವಾದಗಳು. ನನ್ನ ಸವಿ ನೆನಪು ಸ್ಪೆಷಲಿ ಆಗಿ ಚಿದಂಬರ್ ಸರ್, ನಾವು ಕನ್ನಡ ಶಾಲೆಯಲ್ಲಿರುವಂಥ ಅವರು ಕಲಿಸಿದಂಥ ಪಾಠವಾಗಿರಬಹುದು, ಎಲ್ಲವೂ ಅವರು ಕೊಟ್ಟಂಥ ಶಿಕ್ಷಣ ನಮ್ಮ ಜೀವನದಲ್ಲಿ ಅತ್ಯುತ್ತಮಕ್ಕೆ ನಮ್ಮನ್ನು ಏರಿಸಿದಂಥ ಗುರುಗಳಿಗೆ ತುಂಬ ಧನ್ಯವಾದಗಳು. ಸ್ಪೆಷಲ್ ಆಗಿ ನಮ್ಮ ಬಬ್ಲಿ ಮೇಡಮ್ ಅವರ ಸವಿ ನೆನಪು ತುಂಬ ಗ್ರೌಂಡ್ ಬಂದರೆ ಅವ್ರ ನೆನಪುಗಳು ತುಂಬ ನಮ್ಮನ್ನು ಕಾಡುತ್ತಿರುತ್ತವೆ. ಏಕೆಂದರೆ ಗ್ರೌಂಡ್ನಲ್ಲಿ ಯಾವಾಗಲೂ ಒಂದು ಒಳ್ಳೆಯ ಎಲ್ಲ ಶಿಕ್ಷಣವನ್ನು ಕೊಟ್ಟಂಥವರು. ಹಾಗೆ ಶೋಭಾ ಮೇಡಮ್ ಅಂತಲೇ ಸ್ಪೆಷಲ್ ಆಗಿ ನಮ್ಗೆ ನೆನಪಾಗುವುದು ಪಿನ್ ಡ್ರಾಪ್ ಸೈಲೆಂಟ್. ಅವ್ರ ಕ್ಲಾಸ್ನಲ್ಲಿ ಎಂಟ್ರಿ ಆದರೆ ಸಾಕು, ಯಾರು ಹುಡುಗರಂತಂದ್ರೆ ಯಾರು ಆನ್ಸರ್ ಕೇಳ್ತಾರೆ ಅಂದ್ರೆ ನಮ್ಗೆ ಒಟ್ಟು ಗೊತ್ತಾಗ್ತಿರ್ತಿಲ್ಲ. ಅದಕ್ಕೆ ಮೇಡಮ್ ಬಂದು ಕೂರಬೇಕಂದ್ರೆ ಸರ್ಗಷ್ಟೇ ನಾವೇನು ಹೆದರ್ತಿರ್ತಿಲ್ಲ, ಆದ್ರೆ ಸ್ಪೆಷಲ್ ಆಗಿ ಮೇಡಮ್ ಬಂದ್ರೆ ತುಂಬ ಹೆದರ್ತಿದ್ದು. ಸರ್ ಮೇಡಮ್ ಹೇಳಿದ್ರೆ ಇಂಗ್ಲೀಷ್ನಾಗ ಏನು ಕೇಳಿದ್ರೆ ಆನ್ಸರ್ ಮಾಡಕ್ಕೆ ಬರ್ತಿರ್ತಿಲ್ಲ ಅಂತೇಳಿ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ನನ್ನಲ್ಲಿ ಇಂಗ್ಲೀಷ್ ಮಾತಾಡಲು ಅವ್ರು ಕಲಿಸಿರುವಂಥ ಮೂಮೆಂಟು ಇವಾಗ ತುಂಬ ಯೂಸ್ ಆಗುತ್ತೆ. ಯಾಕಂದರೆ ಒಂದು ಒಳ್ಳೆ ಪ್ರೊಫೆಷ್ನಲ್ ಇದ್ದಾಗ ಅವ್ರು ಕಲಿಸಿದಂಥ ಇಂಗ್ಲೀಷ್ ತುಂಬ ಸಪೋರ್ಟ್ ಆಗುತ್ತೆ. ಇನ್ನು ಅರ್ಥಶಾಸ್ತ್ರ ಅಂತ ಹೇಳಿ ಬಂದಾಗ ಸರ್ ತುಂಬ ಅಂತಂದ್ರೆ ಭಾಳ ರೀತಿ ಬರ್ತಿತ್ತು ಅವ್ರಿಗೆ ಪಾಠ ಮಾಡೋದ್ನಾಗ. ಆದರೂ ಕರೆಕ್ಟಂದ್ರೆ ಅವ್ರು ಕಲಿಸಿದಂಥ ತುಂಬ ಒಳ್ಳೆಯ ಶಿಕ್ಷಣ ನಮ್ಮನ್ನು ಒಳ್ಳೆಯ ದಾರಿಯನ್ನು ಮುಟ್ಟಲು ಸಹಾಯ ಮಾಡಿತು. ಹಾಗೆ ಕಮಲ್ ಸರು ನಮಗೆ ಅವರೇನು ತುಂಬ ಹತ್ತಿರದಿಂದ ನೋಡಿದಂಥ ನರ್ಸಿಂಗ್ನಲ್ಲಿ ಇರ್ಬೋದು, ನಾನು ಕಲಿತಂಥ ನರ್ಸಿಂಗ್ನಲ್ಲಿ ನಮ್ಮ ಸೋಷಿಯಾಲಜಿ ತುಂಬ ಅವ್ರು ಹೇಳ್ಕೊಟ್ಟಿರ್ಬೋದು. ಅವರ ನೆನಪು ಯಾವಾಗ ನಮ್ಮನ್ನು ಕಾಡುತ್ತದೆ ಅಂದರೆ ಸ್ಪೆಷಲಿ ಜಾಯಿಂಟ್ ಫ್ಯಾಮಿಲಿ, ಅವ್ರ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ತುಂಬ ಅರ್ಥ ಮಾಡಿ ಸ್ಟಿಲ್ ಅಂತಂದ್ರೆ ನನಗೆ ತುಂಬ ನೆನಪಿನಲ್ಲಿ ಇರುವಂಥ ಅದೊಂದು ತುಂಬ ಮೀನ್ಸ್ ಯಾವಾಗಲೂ ಜಾಯಿಂಟ್ ಫ್ಯಾಮಿಲಿ ಹೆಂಗಿರಬೇಕು, ನ್ಯೂಕ್ಲಿಯರ್ ಫ್ಯಾಮಿಲಿ ತುಂಬ ಒಳ್ಳೆಯ ರೀತಿಯಿಂದ ಕಲಿಸಿದಂಥ ಗುರುಗಳು. ಅವರಿಗೆ ತುಂಬ ಧನ್ಯವಾದಗಳು. ಬಡಿಗೇರ್ ಸರ್ ನಮ್ಮದು ಹಿಂದಿಯನ್ನು ಹೇಳ್ತಿದ್ದರು. ಪ್ರತಿಯೊಂದು ಗುರುಗಳಿಗೆ ನಮ್ಮ ಕರೆಗೆ ಒಗ್ಗಟ್ಟು ಬಂದಿರುವಂಥ ಪ್ರತಿಯೊಬ್ಬ ಗುರುಗಳಿಗೆ ಅನಂತ ಧನ್ಯವಾದಗಳನ್ನು ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಥ್ಯಾಂಕ್ ಯು. ನನ್ನ ನಮಸ್ಕಾರಗಳು. ಹಾಗೂ ಇಲ್ಲಿ ಎಲ್ಲ ನೆರೆದಿರುವಂತಹ ಎಲ್ಲ ಸಹ ಕುಟುಂಬದವರು ಕೂಡ ಚಿಕ್ಕ ಮಕ್ಕಳಿಗೂ ಕೂಡ ನನ್ನ ನಮಸ್ಕಾರ. ಇಲ್ಲಿ ಪ್ರತಿಯೊಬ್ಬ ಗುರುಗಳನ್ನ ನೋಡಿದ್ರು ಒಂದೊಂದು ನೆನಪು ನಮ್ಮನ್ನು ಕಾಡ್ತಾ ಇದೆ. ಮತ್ತು ಇಷ್ಟು ವರ್ಷ ನಂತರ ನಾವಿಲ್ಲಿ ಭೇಟಿಯಾಗಿರೋದನ್ನು ನೋಡಿದರೆ ನಾವು ಒಳ್ಳೆ ಕಾಲೇಜಿಗೆ ಬಂದಿದ್ದೇವೆ ಅನ್ಸುತ್ತೆ. ನಮಗೆ ಇವತ್ತು 36 ವರ್ಷ ಆಗಿದ್ದಾವೆ, ಆದರೆ ನಾವು ಇನ್ನೂ ಒಳ್ಳೆ PUC ಬಂದಿದ್ದೇವೆ ಏನೋ ಹಾಗೆ ಫೀಲ್ ಆಗ್ತಾ ಇದೆ ನಮಗೆ. ಎಲ್ಲ ಗುರುಗಳನ್ನು ನೋಡಿ ಅದು ಸಂತೋಷ ಆಗ್ತಾ ಇದೆ, ನಮ್ಮ ಸ್ನೇಹಿತರನ್ನು ನೋಡಿ ಸಂತೋಷ ಆಗ್ತಾ ಇದೆ. ಹೀಗಾಗಿ ಸ್ವಲ್ಪ ಮಾತಾಡೋದು ಹೆದರಿಕೆ ಆಗ್ತಾ ಇದೆ. ಎಲ್ಲ ಕಡೆಯಿಂದ ಹೌದಾ ಇವ್ರು BA ಮಾಡಿದ್ದಾರೆ, ಒಳ್ಳೆ ಶಿಕ್ಷಣ ಪಡೆದಿದ್ದಾರೆ ಅಂತ ಹೇಳಿ ಶಬಾಷ್ ಅಂತ ಅನ್ನಿಸ್ಕೋತಾ ಇದ್ದೀವಿ. ಎಲ್ಲ ಗುರುಗಳು ನಮಗೆ ಎಲ್ಲ ಗುರುಗಳಿಂದ ಒಂದೊಂದು ಥರ ಎಲ್ಲ ಶಿಕ್ಷಣ ದೊರೆತಿದೆ. ನಮಗೆ ಹೇಳಬೇಕಂದ್ರೆ ಒಳ್ಳೆಯ ಶಿಕ್ಷಣ, ನಾವು ಒಳ್ಳೆಯ ನಡತೆ ಅಥವಾ ನಡವಳಿಕೆ ಅಥವಾ ಎಲ್ಲರ ಜೊತೆ ಹೇಗೆ ನಡ್ಕೊಳ್ಬೇಕು ಅನ್ನೋದನ್ನು ಎಲ್ಲ ಶಿಕ್ಷಕರಿಂದ ಕಲ್ತಿದ್ದೀವಿ. ನಾವು ಪ್ರಾಥಮಿಕ ಶಾಲೆಯಿಂದ ನೆನಪು ಮಾಡ್ಕೊಳ್ಬೇಕಪ್ಪ ಅಂತಂದರೆ ನಾವು ಮೊದಲಿಗೆ ನಮ್ಮ ದೇಶಪಾಂಡೆ ಸರ್ ಗುರುಗಳವರು, ನಮ್ಮ ದೇಶಪಾಂಡೆ ಸರ್ ಅವರು ಯಾವತ್ತು ನಮ್ಮ ಹೆಣ್ಮಕ್ಕಳ ಮೇಲೆ, ವಿಶೇಷವಾಗಿ ಗಂಡು ಮಕ್ಕಳಿಗೆ ಒಂದು ಸ್ವಲ್ಪ ಕಠೋರವಾಗಿ ಶಿಕ್ಷೆ ಕೊಡ್ತಾ ಇದ್ರು. ಆದರೆ ಹೆಣ್ಮಕ್ಕಳಿಗೆ ಒಂದು ದಿನ ಯಾರಿಗೂ ಬಡದಿಲ್ಲ, ಒಂದು ಬೈದಿಲ್ಲ. ಎಷ್ಟೇ ಸಿಟ್ಟು ಬಂದರು, ಎಷ್ಟು ಕಂಟ್ರೋಲ್ ಮಾಡಿಕೊಂಡು ನಮಗೆ ಇಷ್ಟು ಚಂದ ವಿದ್ಯೆಯನ್ನು ಕೊಟ್ಟಿದ್ದಾರೆ ಅಂದರೆ ನಮಗೆ ಇನ್ನೂವರೆಗೂ ಅದು ನೆನಪಾಗ್ತಾಯಿದೆ. ಮತ್ತು ಇನ್ನೂ ಸಂತೋಷವಾಗ್ತಾ ಇದೆ. ಎಲ್ಲ ಸರ್ ಗುರುಗಳು ನೀ ಏನು ಮಾಡ್ತಾ ಇದೆಯಾ, ಈಗ ನೀ ಏನು ಮಾಡ್ತಾ ಇದ್ದೆ ಅಂತ ಕೇಳಿದರೆ ನಮಗೆ ನನ್ನ ಸರ್ ಗುರ್ತಾ ಹಿಡಿದ್ರು, ನನಗೆ ಎಷ್ಟು ಸಂತೋಷ ಆಯಿತು. ಶಾಲೆಯಿಂದ ಹಿಡಿದು ಕಾಲೇಜ್ವರೆಗೆ ಆದಂತಹ ಎಲ್ಲ ಸವಿ ನೆನಪನ್ನು ಹಂಚಿಕೊಂಡಂತಹ ಸಹೋದರಿ ರಾಜಶ್ರೀಗೆ ಧನ್ಯವಾದಗಳು. ಈಗ ಸವಿತಾ ಕಂಬಾರವರಿಂದ ನನ್ನ ಅನಿಸಿಕೆ.
ಪಡಗೊಂಡು ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಹೋಗ್ಕೊಂಡು ಬಂದಿರುವ ಎಲ್ಲ ಕುಟುಂಬಸ್ಥರಿಗೂ ಧನ್ಯವಾದಗಳು ಹಾಗೂ ಸುಸ್ವಾಗತ. ವರ್ಣ ಮಾತ್ರ ಕಲಿಸಿದಾತಂ ಗುರು ಅಂತ ಹೇಳಿದ ಹಾಗೆ ಚಿಕ್ಕ ವಯಸ್ಸಿನಿಂದಲೂ ಅದಿಂದ ಇಲ್ಲಿಯವರೆಗೆ ನಾವು ಜೀವನದ ಈ ದಾರಿಯಲ್ಲಿ ಸಾಗಬೇಕಾದ್ರೆ ಪ್ರತಿಯೊಂದು ಗುರುಗಳು ಕಲಿಸಿದ ಒಂದೊಂದು ಮಾತುಗಳು ಸಹ ನಮಗೆ ದಾರಿದೀಪ ಆಗ್ತವೆ. ಅದೇ ರೀತಿ ಸರ್ವ ವಿದ್ಯೆ ಕಲಿತೇವೆ. ಹಾಗೆ ಬರಬರುತ್ತಾ PUC ಹಂತದಲ್ಲಿಯೂ ಸಹ ಒಂದೊಂದು ರೀತಿಯ ಮುಂದಿನ ಒಂದು ಹಂತದ ವಿದ್ಯೆಯನ್ನು ಕಲಿತೇವೆ. ಪ್ರತಿಯೊಂದು ಹಂತದಲ್ಲಿ ಒಂದೊಂದರ ವಿದ್ಯೆ ಕಲಿಯುವ ಹಂತದಲ್ಲಿ ನಮಗೆ PUC ಹಂತದಲ್ಲಿ ದೊರೆತ ಮೇಡಮ್ ಶೋಭಾ ಮೇಡಮ್ ಆಗಿರುವ ಅವರಿಂದ ಕಲಿತ ಪಾಠಗಳು ತುಂಬ ನೆನಪಿನ ಬುದ್ಧಿ ಇಂದು ಸಹ ಹಾಗೆ ಇದೆ, ನಮಗೆ ಅಚ್ಚಳಿಯದೆ ಹಾಗೆ ಇದೆ. ವಿದ್ಯೆ ಕಲಿಸದ ತಂದೆ, ಬುದ್ಧಿ ಹೇಳದ ಗುರು, ಬಿದ್ದಿರಲು ಎದ್ದು ಬಂದ ನೋಡಿದ ತಂದೆ ತಾಯಿ, ಶುದ್ಧ ವೈರಿಗಳು ಎಂದ ಸರ್ವಜ್ಞ ಅನ್ನೋ ಗಾದೆ ಮಾತಿನಂತೆ ನಾವು ಯಾವತ್ತಾದ್ರೂ ಭೇಟಿ ಆದ್ರೂ ನಮ್ಗೆ ಮೇಡಮ್ ಆಗಲಿ, ನಾಯಕ್ ಸರ್ ಆಗಲಿ, ಕಮತೆ ಸರ್ ಆಗಲಿ, ಹಾಗೆ ಈ ಸರ್ಗಳು ಎಲ್ಲ ಯಾವುದೇ ಸರ್ಗಳು ಭೇಟಿ ಆದ್ರೂ ನಾವು ನಮಸ್ಕರಿಸಿ ನಮ್ಗೆ ನಮಸ್ಕಾರ ಮಾಡಿ ಆರಾಮಿದ್ದೀರೇನ ಅಂತ ಹೇಳಿ ಕೇಳ್ತಾರಲ್ಲ, ನಮ್ಗೆ ಅದಕ್ಕಿಂತ ಹೆಚ್ಚಿಂದು ಒಂದು ಸೌಭಾಗ್ಯ ಮತ್ತೆ ಯಾವ್ದು ಅಂತ ಹೇಳ್ತಾರೆ ನಾವು. ಯಾಕಂದ್ರೆ ಅವ್ರಿಗೆ ನಾವು ನೆನಪಿಲ್ದೇವೆ, ಅವ್ರಿಗೆ ನಾವು ನೆನಪು ಮಾಡಿ ಕೊಡ್ತೇವಲ್ಲ, ಅವ್ರು ಒಳ್ಳೆ ರೆಸ್ಪಾನ್ಸ್ ಮಾಡ್ತಾರಲ್ಲ, ಅದು ಭಾಳ ಇಂಪಾರ್ಟೆಂಟ್ ಅಂತ ಹೇಳ್ತೇನೆ ನಾ. ಯಾಕಂದ್ರೆ ನಮ್ಮ ಜೀವನದಾಗ ನಾವು ನಮ್ಮಂತ ಎಷ್ಟೋ ವಿದ್ಯಾರ್ಥಿಗಳು ಅವ್ರ ಹತ್ರ ಕಲಿತು ಹೋಗ್ತಾರೆ, ಎಷ್ಟೋ ವಿದ್ಯಾರ್ಥಿಗಳು ಬರ್ತಾರೆ, ಎಷ್ಟೋ ವಿದ್ಯಾರ್ಥಿ ಬಂದು ಹೋಗಿರ್ತಾರೆ. ಅವ್ರು ನಾವು ಮಾತಾಡಿದ ತಕ್ಷಣ ನಮ್ಗೆ ಒಂದು ಸ್ವಲ್ಪ ಈ ವಿದ್ಯಾರ್ಥಿ ಯಾವಾಗ ಇದ್ರಪ್ಪ ಅನ್ನೋದು ಒಂದು ಸ್ವಲ್ಪ ಅವ್ರ ನೆನಪಿಗೆ ಬಂದು ಒಂದು ವಿಚಾರ ಮೆಲುಕು ಹಾಕ್ತಾರಲ್ಲ ನಮ್ಮ ಬದಲ, ಆ ವಿಚಾರಕ್ಕೆ ಅವ್ರಿಗೆ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಹೈಸ್ಕೂಲ್ ಕಾಲೇಜ್ ನಾಯಕ್ ಮೇಡಮ್ ಒಂದು ಪಾಠ ನಾನು ಕೇಳ್ಬೋದು, ಯಾಕಂದ್ರೆ ಅವ್ರು ಅಷ್ಟು ಚಂದ ಹೇಳ್ತಾರ ಪಾಠ ಅಂತ. ನಮ್ಮ ಅಪ್ಪ ಹಿಂಗೆ ಯಾಕಂದ್ರೆ ಭಾಳ ಆದ್ರೆ ಮುಂದೆ ನಾ ಯಾವಾಗ ಕೇಳಿಲ್ಲ ನಾಯಕ್ ಮೇಡಮ್ ಪಾಠ ಆಗ ಪರಿಪೂರ್ಣ ಐತಿ ಅಂತ ನಮ್ಮಪ್ಪ ಯಾಕೆ ಮಾತು ಹೇಳ್ತಿಲ್ಲ ಅನ್ನೋದು. ಅದೇ ರೀತಿ ನಮ್ಮ ಪಬ್ಲಿಕ್ ಟೀಚರ್ ಬಗ್ಗೆ ಹೇಳೋದನ್ನೇ ಏನೂ ಇಲ್ಲ. ಆಟ ಗ್ರೌಂಡ್ ಬಿಟ್ಟರೆ ನಮ್ಮನ್ನು ಫ್ರೀಡಮ್, ನಮ್ಗೆ ಅವರು ಹಕ್ಕಿಗಳಂತ ನಮ್ಮನ್ನು ಬಿಟ್ಬಿಡ್ತಿದ್ರು. ನೀವು ಏನು ಆಡ್ತಾರೆ ಆಡ್ರಿ, ಏನು ಮಾಡ್ತಾರೆ ಮಾಡ್ರಿ ಅನ್ನೋರ. ಹಾಗಂತ ಆಟಿಗೆ ಸಾಮಾನು ಕೊಡೋ ಅವೇ ಲಗೋರಿ ಬ್ಯಾಟಿಂಗ್ ಎಲ್ಲ ಕೊಟ್ಬಿಡೋರು ಅವ್ರು. ನಾವಿದ್ದು 10th ಇದ್ದಾಗ ನಮ್ಗೆ ಬ್ಯಾಟ ಬಾಲ್ ಆಡಿ ನಮ್ಮ ಕ್ರಿಕೆಟ್ ನಡೆಸಿದಾರ. ನಾವು ಕ್ರಿಕೆಟ್ ಆಡಿದ್ದೀವಿ, ಅದು ಸಹ ನೆನಪಾಗ್ತೈತಿ. ಆಮೇಲೆ ಕಮತಿ ಸರ್ ಸೋಸಿಯಾಲಜಿ ಹೇಳ್ಬೇಕಾದ್ರೆ ನಾವು ಬಾತ್ ಬಿಡಾಕ ನಾವು 3 ಜನ, ನಾನು ರಾಜಶ್ರೀ ಅನುರಾಧ 3 ಜನ ಯಾಕ್ರಿ ಕಂಬಾರ ಅಂತಂದ ಭಾಳ ಮೆಚ್ಚರಿಕೆ ಮಾಡೋರು ಸರ್. ಅದು ಸಹ ನೆನಪಾಗ್ತೈತಿ. ನಾಯಕ್ ಸರ್ ಹೇಳೋದು ಎಕನಾಮಿಕ್ಸ್ ಅವ್ರು ಯಾವ ರೀತಿ ಹೇಳ್ತಿಲ್ಲ, ಇವತ್ತು ಈ ಜಗತ್ತು ಎಕನಾಮಿಕ್ಸ್ ಮೇಲೆ ಯಾಕೆ ಅಷ್ಟು ಡಿಪೆಂಡ್ ಆಗೈತೆ ಸರ್ ಹೇಳೋ ಪ್ರತಿಯೊಂದು ಮಾತು ಇವತ್ತು ಎಕನಾಮಿಕ್ಸ್ ಮೇಲೆ ನಾವು ಅದನ್ನು ವಿಚಾರ ಮಾಡಿದ್ರೆ ಅಷ್ಟೊಂದು ಡಿಪೆಂಡ್ ಐತೆ ಅನ್ನೋದನ್ನ ನಮಗೆ ತೋರಿಸ್ಕೊಟ್ರು ಎಕನಾಮಿಕ್ಸ್ ಹೇಳೋ ಸರ್. ನಮ್ಗೆ ಭಾಳ ಖುಷಿ ಆಯಿತು. ಇವತ್ತು ನಿಮ್ಮ ಎಲ್ಲ ನಮ್ಮ ಸ್ನೇಹಿತರನ್ನ ಸಹಪಾಠಿಗಳನ್ನ ಮೀಟ್ ಮಾಡಿದ್ದೆ, ನಂಗೆ ಭಾಳ ಸಂತೋಷ ಆಯಿತು. ಆ್ಯಕ್ಚುಲಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ನ ನಮ್ಮ ಫ್ರೆಂಡ್ಸ್ ಹಿಂಗೆ ಅದಾರ ಅನ್ನೋದು ನಾನು ತಿಳ್ಕೊಂಡು ತುಂಬ ಸಂತೋಷ ಆಯಿತು. ನಾನು ಈ ನೆನಪಿನ ಬುದ್ಧಿಗೆ ಅವಕಾಶ ಕೊಟ್ಟೆ ಎಲ್ಲರಿಗೂ ಧನ್ಯವಾದಗಳು. ನನ್ನ ನಮಸ್ಕಾರಗಳು. ಇಲ್ಲಿ ಬಂದಿರುವಂಥ ಎಲ್ಲ ನನ್ನ ಸ್ನೇಹಿತ ಹಾಗೂ ಸ್ನೇಹಿತರಿಗೆ ವಂದನೆಗಳು. ಸಹ ಕುಟುಂಬದವರಿಗೂ ನನ್ನ ನಮಸ್ಕರಿಸುತ್ತಾ ಒಂದೆರಡು ಮಾತುಗಳನ್ನ ಹೇಳಬಯಸುತ್ತೇನೆ. ನಾವು ಪ್ರಾಥಮಿಕ ಶಾಲೆಯಲ್ಲಿ ಕಲಿಬೇಕಾದ್ರೆ ಕನ್ನಡ ಶಾಲೆ ನೋಡಿದ ಕೂಡಲೇ ನಮ್ಮ ಮಲ್ಲಾಪುರ ನಾವು ತವ್ರ ಮನೆಗೆ ಬಂದೇವು ಅಂದ ಕೂಡಲೇ ಕನ್ನಡ ಶಾಲೆ ನೋಡ್ಕೊಂಡ್ಲೆ ಇಲ್ಲೇ ಕಲಿತೇವೆ ನೋಡಪ್ಪ ಅಂತ ನಮ್ಮ ಮಕ್ಕಳಿಗೆ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಈ ಶಾಲೆ ನೋಡಿದ್ರೆ ಈಗಿನ ಶಾಲೆಗೆ ಆಗಿನ ಶಾಲೆಗೆ ಎಷ್ಟು ವ್ಯತ್ಯಾಸ ಅದ. ಹುಡುಗರು ಇಂಥ ಶಾಲೆ ಕಲ್ತಿರಂತ ಶಾಲೆ ಹಿಂಗಿರ್ಬೋದು, ಆದ್ರೆ ಒಳಗೆ ಸರ್ಗಳು ಟೀಚಿಂಗ್ ಮಾಡೋದು ಹೆಂಗಿತ್ತಂದ್ರೆ ಆಗಿನ ಈಗಿನ ತುಂಬ ವ್ಯತ್ಯಾಸ ಅದ ಅಂತ ನನ್ನ ಮಕ್ಕಳಿಗೆ ಈಗ ಸಹ ನಾ ಹೇಳ್ತಾ ಇರ್ತೀನಿ. ಬರುವಾಗ ನಮ್ಮ ಹೈಸ್ಕೂಲ್ ಆಗಿರ್ಬೋದು, ಈಗ ಕಲ್ತಂಥ ಪ್ರೌಢಶಾಲೆಯಲ್ಲಿ ಮೇಡಮ್ ಈಗಲೂ ನಾನು ನೆನೆಸ್ಕೊಂಡು ನಮ್ಗೆ ಶೋಭಾ ಮೇಡಮ್ ಅಂತ ಒಬ್ರಿದ್ರು, ಇಂಗ್ಲೀಷ್ದೊಳಗೆ ಭಾಳ ಪರ್ಫೆಕ್ಟ್ ಇದ್ರು. ಅವ್ರು ಯಾವ ರೀತಿ ಟೀಚಿಂಗ್ ಮಾಡ್ತಿದ್ರು ಅಂದ್ರೆ ಭಾಳ ನಮಗೆ ಹೆಮ್ಮೆ ಅನಿಸ್ತಿತ್ತು. ಪುಸ್ತಕನಾಗ ನಮ್ಗೆ ಪಾಠ ಹೇಳ್ಬೇಕಾದ್ರೆ ಯಾವ ಲೈನ್ ನಮ್ಗೆ ಓದಾಕ್ ಕೊಡ್ತಾರ ಅನ್ನೋದು ನಾವು ಅಷ್ಟು ಪರ್ಫೆಕ್ಟಾಗಿ ನಮ್ಗೆ ಯಾವಾಗ ಎತ್ತಿತ್ತು ಓದಿಸ್ತಾರ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ. ಹಂಗೆ ಲೈನ್ ಹಿಡ್ಕೊಂಡು ನಾವು ಓದ್ತಿದ್ವಿ. ಆ ರೀತಿ ನಮಗೆ ಟೀಚಿಂಗ್ ಮಾಡ್ತಿದ್ರು. ಇನ್ನು ದೇಶಪಾಂಡೆ ಸರ್ ಅವರಂತೂ ಈಗಲೂ ಕಲ್ತೀರಿ ಅಂದ್ರೆ ನಮ್ಮ ಮಕ್ಕಳು ಅಂಥವು ಈಗಾದ್ರು, ಬಟ್ ಶಿಲೆಯನ್ನ ಮೂರ್ತಿಯನ್ನಾಗಿ ಮಾಡುವಂಥವ್ರು ಅದಾರಪ್ಪ ಅಂತ ನಾವು ಹೇಳ್ತೀವಿ ಅಂತ ಹೇಳಿದಂಥ ಸ್ನೇಹಿತರಿಗೆ ಧನ್ಯವಾದಗಳು. ಈಗ ನಮ್ಮ ಸಹೋದರ ಬಳಗದಿಂದ ತಮ್ಮ ಅನಿಸಿಕೆಗಳನ್ನ ಕೇಳಬೇಕಂತ ವಿನಂತಿ. ಅದರಲ್ಲಿ ವಕೀಲ ವೇದಿಕೆಯ ಮೇಲೆ ಆಗಮಿಸಿರುವ ಎಲ್ಲ ಗುರುವೃಂದಕ್ಕೂ ಗುರುಮಾತೆಯರಿಗೂ ಇಲ್ಲಿ ಕೂಡಿ ಬಂದಿರುವ ನಮ್ಮ ಸಹೋದರ ಸಹೋದರಿಗೂ ಅವರ ಕುಟುಂಬ ಮಕ್ಕಳಿಗೂ ವಂದಿಸುತ್ತೇವೆ. ನಾವು ಇಲ್ಲಿ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ನಮ್ಮ ಗುರುಗಳು ಯಾವ ಥರ ನಮಗೆ ಕಲಿಸುತ್ತಾ ಬಂದಿದ್ದಾರೆ ಎಂಬುದಾಗಿ ನಾವು ಇಲ್ಲಿ ಒಂದೆರಡು ಮಾತಲ್ಲಿ ಹೇಳ್ಬಿಡ್ತೇನೆ. ಪ್ರೈಮರಿ ಶಿಕ್ಷಣವನ್ನು ಮಲಪ್ರಭಾ PG ಕನ್ನಡ ಶಾಲೆಯಲ್ಲಿ
ದೇಶಪಾಂಡೆ ಸರ್ ಅವ್ರು ಯಾವುದೂ ಇರಬೇಕಿಲ್ಲ. ಅದೇ ರೀತಿ ಮೇಡಮ್ ಅವರು ನಮಗೆ ಭಾಳ ಹೆಲ್ಪ್ ಮಾಡಿದ್ದಾರೆ. ನಾವು ಫಸ್ಟ್ PUCಯಲ್ಲಿ ABCD ಕಲಿತು ಅಂದರೆ ನಮಗೆ ಹೇಳೋಕ್ಕೆ ನಮಗೆ ಆಶ್ಚರ್ಯ ಆಗ್ತದೆ. ನಾವು ಫಸ್ಟ್ 10th ಮುಗಿದ್ರು ABCD ಹೆಂಗೆ ಬರೀಬೇಕು, ಹೆಂಗೆ ಓದಬೇಕು, ಒಂದನೇ ಬಳಿ ಯಾವುದು ಎರಡನೇ ಬಳಿ ಯಾವುದು ಯಾವುದೂ ಬರ್ತಿಲ್ಲ. ಅದ್ರ ಫಸ್ಟ್ PUCಯಲ್ಲಿ ಬಂದಲ್ಲಿ ಮೇಡಮ್ ಅವರು ನಮಗೆ ಸಿಲೆಬಸ್ನ ನೇರವಾಗಿ ಸ್ಟಾರ್ಟ್ ಆಗ್ತಿತ್ತು ಅಂದ್ರೆ 6 ಗಂಟೆ ಇಲ್ಲಿ ಬೆಳಗಿನ ಜಾವದೆಲ್ಲ ಇದ್ದು ನಮಗೆ ಕ್ರಿಶ್ಚಿಯನ್ ಅದು ಹೇಳಿಕೊಟ್ಟು ತಮ್ಮದೇ ಆದ ತಮ್ಮ ಸ್ವಂತ ಮನೆಯಲ್ಲಿ ಕಲಿಸಿ ಅವರು ಸ್ಟಾಪ್ರಿಂದ ಹೊರಗೆ ಬಂದ್ರಂದ್ರೆ ಅವ್ರು ಸೂಜಿ ಬಿದ್ದರೆ ಸಫಲ ಆಗ್ತಾ ಇತ್ತು. ಅವ್ರು ಯಾವ ಥರ ಬಂದು ಒಂದು ತಾಸು ಫ್ರೀಡ್ ಹೇಳ್ತಿದ್ರು, ಅವ್ರ ಮುಖನ ಮೇಲೆ ಯಾರು ನೋಡ್ತಿರ್ಕಿಲ್ಲ, ನೋಡಿದ್ರೆ ಎಬ್ಸ್ತಾರಲ್ವ ಅಂತೇಳಿ ಆಚೆ ಮಾಡ್ತಾ ಇದ್ವಿ. ನಾವು ಓದೋದ್ರಲ್ಲಿ ಸುಮ್ಮನೆ ಹಳ್ಳಿ ಭಾಳ ಇದ್ವಿ. ಸರ್ ಹತ್ರ ಬಂದ್ರೆ ಅಂದ್ರೆ ಏನು ಅಂತ ನಮ್ಗೆ ಗೊತ್ತಿಲ್ಲ. ಒಂದು ಕದ್ದಲ್ ಇದ್ದಾಗಿದ್ದು ನಾವು ನಮ್ದು ಒಂದು ಶಿಲೆಯಾಗಿ ಸರ್ ತುಂಬಾ ಆಟದಲ್ಲಿ ಸಹ ನಾವು ಭಾಳ ಅಂದ್ರೆ ಭಾಳ ಇದನ್ನಿದ್ದೆ. ಅವರು ಸಹ ನಮ್ಮನ್ನು ಭಾಳ ಒಂದು ಇದರಿಂದ ನೋಡ್ಕೊಂಡ್ರು. ಮೇಲಾಗಿ ತೊಳಿ ಸರ್ಗಳು ಪೀಸ್ ಸರ್ ಇದ್ರ ಅವರು ಸಹ ನಮ್ಗೆ ಕಲಿಸಂತ ಗುರು ಎಲ್ಲರೂ ಇದ್ದಾರೆ. ನಾನು ಚಿಕ್ಕವನಿಂದ ನೋಡಿದ್ದಾರೆ, ಅವ್ರಿಗೆಲ್ಲ ಪರಿಚಯ ಇದೆ. ನಾನು ಕೂಡ ಅವರಿಂದ ತುಂಬಾ ಕಲ್ತಿದ್ದೀನಿ. ಈ ಒಂದು ಸ್ಟೇಜಲ್ಲಿ ಬಂದು ನಾನು ಇವತ್ತು ಮಾತಾಡಲಿಕ್ಕಿರ್ತೀನಿ ಅಥವಾ ನಾವೊಂದು ಸ್ಟೇಜ್ ಈ ಒಂದು ಇದಕ್ಕೆ ಬಂದ ನನ್ನ ಪ್ರೊಫೆಷನ್ ನರ್ಸಿಂಗ್ ಪ್ರೊಫೆಷನ್ ಆಯಿತು. ಯಾವುದೇ ಕಾರಣಕ್ಕೂ ಅದನ್ನು ನಾವು ಕೂಡ ನರ್ಸರಿ ತಗೊಂಡಿಲ್ಲ. ಬಟ್ ಅವರು ಕೂಡ ಆ ಥರ ವಿಚಾರ ಮಾಡಿರಲಿಲ್ಲ. ಆ ಒಂದು ತಿದ್ದಿ ಮಾಡಿದ ನಮ್ಮದೇ ಒಂದು ಶಿಲೆಯನ್ನು ಕೂಡ ಇವತ್ತು ನಾನು ಒಂದು ಈ ಸ್ಟೇಜಲ್ಲಿ ಬಂದು ನಿಂತ್ಕೊಳ್ಳೋಕ್ಕೆ ಕಾರಣ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಕರ್ನಾಟಕ ಸರ್ ಆಗಿರ್ಬೋದು, ನಮ್ಮ ಸೈನ್ಸ್ ಟೀಚರ್ ಇದ್ರು, ಹಿರೇಮಠ ಸರ್ ಕೂಡ, ದೇಶಪಾಂಡೆ ಸರ್ ಹೈಸ್ಕೂಲಲ್ಲಿ, ಆಮೇಲೆ ಸಿ ಪಾಟೀಲ್ ಸರ್ ಸಮಾಜ ಪಬ್ಲಿಕ್ ಟೀಚರ್ ನಾನು ನೋಡಿದ್ದೀನಿ. ನಾಯ್ಕ್ ಮೇಡಮ್, ಕಮಲ್ ಸರ್ ನಮ್ಮದು ಇವನ್ ಹೈಸ್ಕೂಲ್ ಆಯಿತು, ಮತ್ತು ನರ್ಸಿಂಗಲ್ಲಿ ಕೂಡ ನಮ್ಗೆ ಪಿಕ್ ಮಾಡಿದ್ದಾರೆ. ಆಮೇಲೆ ಟೋಳಿ ಸರ್ ಒಂದು ಒಳ್ಳೆ ಶಿಕ್ಷಣ ಅಂತ ನೀಡಿದ್ದಾರೆ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಅವರ ಮನಸ್ಸಿನಲ್ಲಿ ತಮ್ಮ ಬಗ್ಗೆ ಇರುವಂಥ ಪ್ರೀತಿ ಎಷ್ಟು ತುಂಬಿದಿಲ್ಲ, ಆ ಖಾಲಿ ಚೇರ್ಗಳನ್ನು ಕೂಡ ಮೀರಿಸುವಂಥ ಒಂದು ಸಾಮರ್ಥ್ಯ ಹೊಂದಿದ್ದಾಗಿದೆಯಲ್ಲ, ಇದಕ್ಕೆ ವ್ಯಾಸಂಗ ಮಾಡಿಕೊಂಡು ಸದ್ಯ ಬೈಲಿಂಗಲ್ KIBಯಲ್ಲಿ ಪ್ರಥಮ ದರ್ಜೆ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಇಲ್ಲಿ ಇರುವಂಥ ಎಲ್ಲ ಶಿಕ್ಷಕರ ಕೈಯಲ್ಲಿ ಕಲಿಯುವಂಥ ಅವಕಾಶ ನನಗೆ ಸಿಕ್ಕಿಲ್ಲ. ಆದರೆ ನನಗೆ ಚಿರಪರಿಚಿತರವರು ಒಬ್ಬರು ಇಬ್ಬರು ಮಾತ್ರ. ಅದರಲ್ಲಿ ಆತ್ಮೀಯ ಗುರುಗಳು ಜನ್ಮಿಸಲು ಕೂಡ ಇದ್ದಾರೆ. ಅವ್ರದ್ದು ನನ್ನ ಬೆಳವಣಿಗೆಯಲ್ಲಿ ಭಾಳ ಮಹತ್ವದ ಪಾತ್ರ ಇದೆ. ಮುಖ್ಯವಾಗಿ ನಾವು ಎಷ್ಟೇ ಎತ್ತರಕ್ಕೆ ಬೆಳೆದು ಕೂಡ ಯಾವತ್ತೂ ಕೂಡ ನಾವು ಎಂಥ ತಂದೆ ತಾಯಿಯನ್ನು ಕಲಿಸಿದ ಗುರುವನ್ನು ಅನ್ನ ಹಾಕಿದ ಅನ್ನದಾನಿ. ನಮಗಂತೂ ಏನೈತಿ ಪನಿಷ್ಮೆಂಟ್ ಇಲ್ಲದ ನಾವು ಮುಂದೆ ಹೊಳ್ತಿದ್ರಿಲ್ಲ. ಪನಿಷ್ಮೆಂಟ್ ಇದ್ರೆ ನಾವು ಮುಂದೆ ಕಾಲು ಇಡ್ತಿದ್ದು. ಪನಿಷ್ಮೆಂಟ್ ಬೇಕೇ ಬೇಕಾದ. ಯಾಕಂದ್ರೆ ಪನಿಷ್ಮೆಂಟ್ ಇದ್ರೆ ಒಂದು ಅದು ಶಿಲೆ ಅಂದ್ಕೊಳ್ಳೋದು. ಅದಕ್ಕೆ ಏನೈತಿ ಒಂದು ಶಿಲೆಗೆ ಒಬ್ಬ ಕಲೆಗಾರ ಇರ್ತಂತ ಹಂಗಿಲ್ಲ. ನಾವು ಇಲ್ಲ ಆಗ್ಬೇಕಾರೆ ಎಲ್ಲರೂ ಕಲೆಗಾರರನ್ನ ಪ್ರೈಮರಿ ಸ್ಕೂಲ್ ಆಗಲಿ ಅಥವಾ ಹೈಸ್ಕೂಲ್ ಆಗಲಿ ಆಮೇಲೆ PU ಕಾಲೇಜಲ್ಲಿ ಆಗಲಿ ಎಲ್ಲ ರೀತಿ. ಇನ್ನು PU ಕಾಲೇಜಲ್ಲಿ ಬಂದಿಟ್ಟು ಅಂತಂದರೆ ನಮ್ಮ ಶೋಭಾ ಮೇಡಮ್ ಅವರು ಭಾಳ ನೆನ್ಸ್ಕೊಂಡು ನಾವು ಕರೆ ಹೇಳ್ಬೇಕಂತಂದ್ರೆ ಅವಾಗ ನೆನ್ಸ್ಕೊಂಡು ಅವರು ಹೇಳ್ತಿದ್ರು, ಅವರ ನಾವು ಕಲಿಬೇಕಾಗಿತ್ತು, ಕಲೀಲಿಲ್ಲ ಅಂದ್ಕೊಂಡಿದ್ದೇವೆ. ಅದೇ ರೀತಿ ನಾಯ್ಕ್ ಸರ್ ಕೂಡ ನನ್ನ LLBಯಲ್ಲಿ ಪ್ರತಿಯೊಂದು ಸಬ್ಜೆಕ್ಟನ್ನು ಯಾವುದೇ ಒಂದು ಹೇಳ್ತಾ ಇದ್ರು ಎಕನಾಮಿಕ್ಸ್ ಸಂಬಂಧಪಟ್ಟಂಗೆ ಹೇಳ್ತಿದ್ರು. ಅದೇ ರೀತಿಯಿಂದ ನಮಗೆ ಎಲ್ಲ ಕಲಿಸಿದ್ರು. ಇನ್ನು ಬಂದ್ಬಿಟ್ಟು ಕಮಲ್ ಸರ್ ಅಂತೂ ಸಮಾಜಶಾಸ್ತ್ರ ಹೆಂಗೆ ಹೇಳ್ತಿದ್ರು, ಅವರಲ್ಲಿ ಎಲ್ಲ ಇದನ್ನೆಲ್ಲ ಪೂರ್ತಿ ಸಮಾಜಶಾಸ್ತ್ರ ಅಂದರೆ ಏನು ಎಲ್ಲ ರೀತಿ ಅಂದರೆ ಪೂರ್ತಿ ಎಲ್ಲ ಅವ್ರಿಗೆ ಹೇಳ್ಕೊಡ್ತಿದ್ರು. ಮತ್ತು ಅದೇ ಅಂದರೆ ಇನ್ನು ಬಂದ್ಬಿಟ್ಟು ಬಬ್ಲಿ ಟೀಚರ್ ಅಂತೂ ನಮ್ಮ PE ಟೀಚರ್ ಆಗಿಲ್ಲ. ಬಟ್ ಒಂದು ಟೈಮಲ್ಲಿ ಅವರು ನನಗೆ ಡ್ಯಾನ್ಸ್ ಮಾಡಲಿಕ್ಕೆ ಅಂತ ಅವಕಾಶ ಮಾಡಿಕೊಡ್ತಿದ್ರು. ಅದನ್ನ ಅಷ್ಟೇ ಮಾಡ್ತಿದ್ರಿ. ಅದು ಬಂದ್ಬಿಟ್ಟು ಇನ್ನು ಹಿರೇಮಠ ಸರ್ ನಮ್ಗೆ ಗುರುಗಳಿಗಿಂತ ಹೆಚ್ಚಿಂತಂತಂದ್ರೂ ಅಡ್ಡೆ ಇಲ್ಲ. ಯಾಕಂತಂದ್ರೆ ಅವ್ರು ಎಲ್ಲೇ ನಾವು ಹೊರಗಡೆ ಅಡ್ಡಾಡೋದು ನೋಡ್ರೆ ಬಡ್ಗೇರ್ ಸರ್ ನಮ್ಗೆ ಕಲಿಸಿಲ್ಲ. ಬಟ್ ನೋಡಿದ್ ನಾನು ಅವ್ರು ಕಲಿಸುವಂಥ ಒಂದು ವಿಧಾನ ಆಗಲಿ ಅಥವಾ ಇದಾಗಲಿ ನನಗೆ ಇಷ್ಟ ಆಗಿದೆ ಅವರು ಕೂಡ. ಇನ್ನು ಬಂದ್ಬಿಟ್ಟು ರಮೇಶ್ ಸರ್ ಅಂತೂ ನಾವು ಅವ್ರ ಕಡೆ ಕಲ್ತಿಲ್ಲ. ಬಟ್ ಒಂದು ಟ್ಯೂಷನ್ಗೆ ನಾವು ಹೋಗ್ತಿದ್ವಿ ಅವಾಗ ಅವ್ರ ಕಡೆ. ನಮ್ಮ ಪ್ರಾಥಮಿಕ ಶಾಲೆ ಗುರುಗಳು
ನಮ್ಮ ಗುರುಗಳದಂತೂ ನಾವು ಮತ್ತು ಅದೇ ರೀತಿ ಹೇಳ್ಬೇಕಂತಂದರೆ ಪಾತ್ರೋಟವ್ರಂತೂ ಅವ್ರ ಕಾಲೇಜ್ ಹೊರಗೆ ಬಂದಂತರ ಫ್ರೆಂಡ್ಲಿ ಅವರು ಅಷ್ಟೇ ಶೆಟಪ್ ನಗಡಿ ಕಡೆ ಹೋಗಿ ತಿಳ್ಕೊಳ್ಳೋದು ಫುಲ್ ಹುಡುಗರು ಶೆಟಪ್ ಬಂದಿಲ್ಲ. ಇನ್ನೊಂದು ಸಂತೋಷ ಹೇಳ್ಬೇಕಂತಂದ್ರೆ ಭಾಳ ಖುಷಿಯಾಗಿ ವಿಷಯ ಅಂದರೆ ನಾಯ್ಕ್ ಮೇಡಮ್ ಆಮೇಲೆ ನಾಯ್ಕ್ ಸರ್, ನಾನು ಫಸ್ಟ್ ಟೈಮ್ ಆಫೀಸಲ್ಲಿ ಹೋದಾಗ ಮಾಸ್ಕ್ ಹಾಕ್ಕೊಂಡಿದ್ದೆ. ನಾನು ಮಾಸ್ಕ್ ಹಾಕ್ಕೊಂಡು ಒಳಗೆ ಹೋಗ್ತಾ ಇದ್ದೀನಿ. ನೀನು ಬಟ್ ನಾವಂತೂ ಕಲ್ತ್ಕೊಂಡು ನಮಗಂತೂ ಒಳ್ಳೇದಾಗೈತಿ. ಇನ್ನೇನು ಅವ್ರ ಕೈಯಾಗ ಕಲಿತಾರ ಅವ್ರು ಪುಣ್ಯವಂತರು ಅಂತ ಹೇಳ್ತೇನೆ ಅಷ್ಟೇ. ಅವ್ರು ರಿಟೈರ್ಮೆಂಟ್ ಅವಕ್ಕಿಂತ ಮುಂಚೆ ಏನು ಅವ್ರ ಕೈಯಾಗ ಕಲಿತಾರಲ್ಲ. ದೇಶಪಾಂಡೆ ಸರ್ ಅಂತ ನಾನು ಹೆಮ್ಮೆಗೆ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಶನಿವಾರ ಬಂದ್ರೆ ಸಾಕು, ಅವತ್ತು ತೋಳಿ ಸರ್ ನಾವು MD ಮುಗಿಸ್ಕೊಂಡು ಬಂದಪ್ಪ ಅಂತಂದ್ರೆ ಸುಸ್ತಾಯ್ತು, ನಮ್ಮ ಗ್ರೌಂಡ್ ಒಳಗೆ ಚಪ್ಪಾಳೆ ಹಾಕ್ಸಿ ಓಡಿಸಿ ಮಾಡಿಸಿ ಒಳಗೆ ಕರ್ಕೊಂಡ್ಬಂದು ಕೂತ್ಕೊಂಡು ನಮ್ಗೆ ದೇಶಪಾಂಡೆ ಸರ್ ಎಬ್ಬಿಸಿ ಸಂಡೇ ಮಂಡೇ ಹೇಳ್ಸೋರು. ಅವ್ರ ಹೇಳಕತ್ತಪ್ಪ ಅಂತಂದ್ರೆ ಹೇಳಕತ್ತಿತ್ತು ಸರ್, ನಮ್ಗೆ ರಾಜೇಶ್ವರಿ ಹೇಳಕ್ಕೆ ಯಾವುದೂ ನಮ್ಗೆ ಇರ್ತೀವಲ್ಲ ಹಂಗೆ ಸೈಲೆಂಟ್ ಆಗಿ ಬಿಟ್ಟಿದ್ವು. ನಮ್ಗೆ ನಾವು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ನಾವು ಏನಾದ್ರು ಕತ್ತಿದ್ವು. ಆದರೆ ಸರ್ ಬಂದು ನಮ್ಗೆ ಪಟ ಹೇಳಿ ನಾವು ಯಾವಾಗ ಕೂಡ್ತಪ್ಪ ಅನ್ನುವಂಗ ನಮ್ಮನ್ನು ಸರ್ ಎಕ್ಸ್ಪರ್ಟ್ ಮಾಡಿದ್ರು. ಸರ್ ಬಗ್ಗೆ ಹೇಳೋದು ಭಾಳ ಐತಿ, ಆದರೆ ಸಮಯದ ಅಭಾವ ಐತಿ ಅಂತ 2 ನಿಮಿಷ ಒಳಗೆ ನಾನು ಈ ನಿರೂಪಣೆ ಜೊತೆಗೆ 2 ನಿಮಿಷ ಅಂತ ಹೇಳಿ ನಾನು ಸಂಘಟಕರೊಂದಿಗೆ ಕೇಳ್ಕೊಂಡು ಬಂದೀನಿ. ಅದರ ಜೊತೆಗೆ ನೆಕ್ಸ್ಟ್ ಹೈಸ್ಕೂಲ್ ಶನಿವಾರ ನಾವು ಯಾರು ಸಾಲಿ ಬಿಡ್ತಿರ್ಲಿಲ್ಲ. ವಿಶೇಷವಾಗಿ ಹಾಫ್ ಡೇ ಅಂತೇಳಿ ನಮ್ಮ ಹೈಸ್ಕೂಲ್ ನಾವು ಏನು ಮಾಡ್ತೀವಿ, ಈಗ ಹೋಗುವ ಶಾಲೆ ಬಿಡೋದಿಲ್ಲ ಅಂತೇಳಿ ಬೆಳಗ್ಗೆ ಬರಬೇಕಂತ ಭಾಳ ಜನ ಗೊತ್ತಾಯಿತು. ಆದರೆ ಸರ್ ಪೀರಿಯಡ್ ಎವ್ರಿ ಪೀರಿಯಡನ್ನು ಯಾರೂ ತಪ್ಪಿಸಿರ್ಲಿಲ್ಲ. ಅಷ್ಟು ಆ್ಯಕ್ಟಿವ್ ಆಗಿ ಸರ್ ಒಂದು ಸಿಟಿ ಒಳಗೆ ಸಾಕು ನಾವೆಲ್ಲರೂ ಅಷ್ಟು ಚೆನ್ನಾಗಿ ಲೈನ್ ಮಾಡಿಬಿಟ್ಟು ನಾವೆಲ್ಲ ಕ್ಲಾಸ್ ಹಾಕಿ ಯಾರಾದರೂ ಸ್ವಲ್ಪ ತೊಂದರೆ ಐತಿಪ್ಪ ನಮ್ಗೆ ಏನಾದರೂ ಪ್ರಾಬ್ಲಮ್ ಐತಂದ್ರೆ ನೀವು ಬರ್ರಿ, ನೀವು ಏನು ಪ್ರಾಬ್ಲಮ್ ಐತಿ ನನ್ನ ಕಡೆ ನಾವೆಲ್ಲ ಸಾಲ್ವ್ ಮಾಡ್ತೀವಿ ಅಂತ ಹೇಳಿ ಬರೀ ನಮ್ಗೆ ಶೈಕ್ಷಣಿಕ ಶಾಲೆ ಒಳಗೂ ಕೂಡ ನಾನು ಪಾಠ ಮಾಡಬೇಕಾದ್ರೆ ಮೇಡಮನ್ನು ನಾವು ಮಾಡೋದನ್ನ ಹೇಳ್ತೀವಿ ಎಲ್ಲರೂ. ನಾವು ಮೇಡಮ್ ಇದ್ರು ಇಷ್ಟು ಚೆನ್ನಾಗಿ ಇಂಗ್ಲೀಷ್ ಬೋಧನೆ ಮಾಡ್ತಿದ್ರ. ಈಗ ಧಾರವಾಡದ ಒಂದು ದೊಡ್ಡ ಪ್ರತಿಷ್ಠಿತ ಸಂಸ್ಥೆ ಇರ್ತಕ್ಕಂಥ KE ಒಳಗೆ ನಾನು ಇಂಗ್ಲೀಷ್ ಟೀಚರ್ನ ವರ್ಕ್ ಮಾಡ್ತಿದ್ದೆ. ನಾನು ಎಲ್ಲ ನಿಮ್ಮ ಆಶೀರ್ವಾದ ಅಂತೇಳಿ ನಾನು ಹೇಳಕ್ಕೆ ಇಷ್ಟ